ಬಸ್ಸಿನಲ್ಲಿ ಕಳೆದುಕೊಂಡಿದ್ದ 8 ಪವನ್ ಚಿನ್ನಾಭರಣವನ್ನ ಸಂಬಂಧಪಟ್ಟವರಿಗೆ ಕಂಡಕ್ಟರ್ ಮರಳಿಸಿದಂತಹ ಮಾನವೀಯ ಘಟನೆ ಇತ್ತೀಚೆಗೆ ನಡೆದಿದೆ. ಬಿಸಿ ರೋಡ್ ಇರಾ ಮುಡಿಪು ಮಂಗಳೂರು ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದ ಎನ್ಎಸ್ ಬಸ್ನಲ್ಲಿ ಪ್ರಯಾಣಿಕರೊಬ್ಬರು ತಮ್ಮಲ್ಲಿದ್ದ 8 ಪವನ್ ಚಿನ್ನವನ್ನ ಕಳೆದುಕೊಂಡಿದ್ರು. ಪ್ರಯಾಣದ ವೇಳೆ ಬಸ್ ಕಂಡಕ್ಟರ್ ಶಂಬೂರು ನಿವಾಸಿ ಗಣೇಶ್ ಬಸ್ ಪರಿಶೀಲಿಸುವ ವೇಳೆ ಅವರಿಗೆ ಚಿನ್ನಾಭರಣ ಸಿಕ್ಕಿದೆ. ಚಿನ್ನವನ್ನ ಸುರಕ್ಷಿತವಾಗಿ ಇರಿಸಿ ಸಂಬಂಧಿಸಿದ ಪ್ರಯಾಣಿಕರ ಮಾಹಿತಿಯನ್ನು ಸಂಗ್ರಹಿಸಿದ್ರು. ಬಳಿಕ ಅದನ್ನ ಅವರ ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ನಾನು ಬಸ್ ಕಂಡಕ್ಟರ್ ಆಗಿ ಇದರಲ್ಲಿ ಒಂದು 10 ವರ್ಷ ಕಳೆಯಿತು. ಈ ಬಸ್ಸಲ್ಲಿ ಟೋಟಲ್ 27 ವರ್ಷ ಆಯ್ತು. ನಾವು ಬಸ್ಸಲ್ಲಿ ನಮಗೆ ಕೆಲವು ವಸ್ತುಗಳು ಸಿಗ್ತಾನೆ ಇರ್ತದೆ. ಆದರೆ ನಾನು ಅವರಿಗೆ ವಾಪಸ್ ಮಾಡ್ತೇವೆ, ಇಲ್ಲಾಂದರೆ ಅವರು ಬಸ್ ಟ್ರಿಪ್ ಬಂದು ತಗೊಂಡು ಹೋಗ್ತಾರೆ. ಮೊಬೈಲ್, ಛತ್ರಿ, ಈಗ ಎಂಥದ್ದೆಲ್ಲ ಸಿಗ್ತಾನೆ ಇರ್ತದೆ. ಮೊನ್ನೆ ಒಂದು 2 ಮೊಬೈಲ್ ಸಿಕ್ಕಿದೆ, ಅದು ಸಹ ಅವರಿಗೆ ವಾಪಸ್ ತಲುಪಿಸ್ತೇವೆ. ಇದು ಮೊನ್ನೆ ಸಹ ಸಿಕ್ಕಿದಷ್ಟೇ. ನಮಗೆ ಅದರ ಚಿನ್ನದ್ದು ನಾನು ಅಷ್ಟು ಇದಿಲ್ಲ. ನಾನು ಅದನ್ನು ವಾಪಸ್ ಇಲ್ಲಿ ಇಟ್ಟು ಹೋಗುವಂತ ಆಲೋಚನೆ ಹೇಳ್ತೇನೆ. ಅಥವಾ ಯಾರಾದರೂ ಕೊಂಡು ಹೋದರೆ ನನ್ನ ಜವಾಬ್ದಾರಿ ಅಲ್ಲ. ಅದಕ್ಕೆ ನಾನು ವಾಪಸ್ ಮನೆಗೆ ಕೊಂಡು ಹೋದೆ. ನಂತರ ಅವರು ಮರು ದಿವಸ ಫೋನ್ ಮಾಡಿದಾಗ ನಾನು ಚಿನ್ನ ಸಿಕ್ಕಿದೆ, ನಮಗೆ ಅವರು ಫೋನ್ ಮಾಡಿದ್ದಲ್ಲ, ನಮ್ಮ ಡ್ರೈವರ್ ಫೋನ್ ಮಾಡಿದ್ದಕ್ಕೆ ನಾನು ಹೇಳಿದ್ದೇನೆ ಚಿನ್ನ ನನಗೆ ಸಿಕ್ಕಿದೆ, ಬರಲಿ ಅವರು ಅಂತ ಹೇಳಿದೆ. ಅದಕ್ಕೆ ಅವ್ರ ಮನೆಗೆ ಬರ್ತೇನೆ, ಬಂದು ಕೊಡ್ತೇನೆ ಅಂತ ಹೇಳಿದ್ರು. ಹಾಗೆ ನಾನು ಅದನ್ನು ಮಾನವೀಯತೆಯಿಂದ ಕೊಟ್ಟು ಬಿಟ್ಟೆ. ಎಷ್ಟು ಪೌಂಡ್ ಇತ್ತು ಅದರಲ್ಲಿ 8 ಪೌಂಡ್ ಇತ್ತು ಅಂತ ಹೇಳ್ತಾರೆ. ನಮಗೆ ಅದರ ತೂಕ ಏನು ನಮಗೆ ಗೊತ್ತಿಲ್ಲ. 8 ಪೌಂಡ್ ಚಿನ್ನ, ಅದು ಕೂಡ ಈ ಕಾಲದಲ್ಲಿ ನಾವು ಎಂತೆಂಥ ನ್ಯೂಸ್ ನೋಡ್ತೇವೆ. ಚಿನ್ನ ದೋಚಿ ಪರಾರಿ, ಕುತ್ತಿಗೆಯಲ್ಲಿದ್ದ ಸರವಣ್ಣ ಎಲ್ದು ಪರಾರಿ, ಕಳ್ಳತನ ಮಾಡುವುದು, ಏನೆಲ್ಲ ನ್ಯೂಸ್ ನೋಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಕೂಡ ಇವರು ಆ ಸಿಕ್ಕಿದಂಥ ಚಿನ್ನವನ್ನು ವಾರಿಸುದಾರರು ಯಾರಿರ್ತಾರೆ ತಲುಪಿಸುವಂಥ ಒಂದು ಕೆಲಸವನ್ನು ಇವರು ಮಾಡಿದ್ದಾರೆ. ಇವರು NS ಬಸ್ನ ನಿರ್ವಾಹಕರು. ಇವರ ಹೆಸರು ಗಣೇಶ್ ಶಂಬೂರು. ಇವರು ಅದರ ಚಾಲಕರು ದಯಾನಂದ ಅಂತ ಪಾಣೆಮಂಗಳೂರು. ಇವರು ಶಂಬೂರ್ನವರು. ನೋಡಿ, ಇವರಿಗೊಂದು ಬಿಗ್ ಸೆಲ್ಯೂಟ್.